ಎಲ್ಲ ವೀಕ್ಷಕರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರುಣ ಧಾರಾವಾಹಿ ಕತೆ ಯಾವ ರೀತಿ ಸಾಗುತ್ತಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕರುಣ ಧಾರಾವಾಹಿಯಲ್ಲಿ ನಿತ್ಯ ಪ್ರೆಗ್ನೆಂಟ್ ಅನ್ನೋ ವಿಷಯ ಕರುಣನಿಂದ ಗೊತ್ತಾಗಿದೆ. ವಿಷಯ ತಿಳಿದ ನಿತ್ಯ ಮಗುವನ್ನ ತೆಗೆಸೋಕೆ ಮುಂದಾಗಿದ್ದಾರೆ. ಕರುಣ ತಾನು ಅನಾಥನಾಗಿರುವುದರಿಂದ ಮಗುವನ್ನ ಕಾಪಾಡುವುದಕ್ಕೆ ಮುಂದಾಗುತ್ತಾನೆ. ಅಕಸ್ಮಾತ್ ಆಗಿ ಮಗು ಏನಾದರೂ ಜನಿಸಿದರೆ ತನ್ನ ಅಪ್ಪ ಯಾರು ಎಂದು ತನ್ನ ತಾಯಿಗೆ ಕೇಳುತ್ತಾರೆ ಎಂದು ಮಗುವನ್ನ ತೆಗೆಸೋಕೆ ಮುಂದಾಗುತ್ತಾಳೆ. ತಾನು ಅನಾಥವೆಂದು ಕರುಣ ಹೇಳಿದಾಗ ಕರುಣ ಅನಾಥವೆಂದ ವಿಷಯ ತಿಳಿದು ನಿತ್ಯ ಶಾಕ್ ಆಗುತ್ತಾಳೆ. ಆದರೆ ಈ ಮಗುವನ್ನ ಭೂಮಿಗೆ ತಂದರೆ ತುಂಬಾ ಹಿಂಸೆ ಪಡಬೇಕಾಗುತ್ತದೆ ಎನ್ನುವಳು ನಿತ್ಯ. ಅಪ್ಪ ಯಾರು ಎಂದು ಕೇಳುತ್ತಾರೆ. ಈ ರೀತಿ ಹಿಂಸೆ ಪಡುತ್ತಿದ್ದೀರಾ ಎಂದು ನಿತ್ಯಾಳಿಗೆ ಹೇಳುತ್ತಾನೆ ಕರುಣ. ಹಾಗಿದ್ರೆ ಈ ಮಗುವಿಗೆ ಅಪ್ಪ ನಾನೇ ಆಗುತ್ತೇನೆ ಎಂದು ಹೇಳುತ್ತಾನೆ ಕರುಣ. ಇದನ್ನ ಕೇಳಿ ನಿತ್ಯಾಳಿಗೆ ಶಾಕ್ ಆಗುತ್ತದೆ. ಒಂದು ವೇಳೆ ಹಾಗೆ ಮಾಡಿದರೆ ನಿಮ್ಮ ಜೀವನ ಹಾಳಾಗುತ್ತದೆ. ನಿಮ್ಮ ಕನಸು, ನಿಮ್ಮ ಆಸೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಈ ಮಗುವಿನಿಂದ ನಿಮ್ಮ ಲೈಫ್ ಹಾಳಾಗುವುದಕ್ಕೆ ಬಿಡುವುದಿಲ್ಲ ಎಂದು ಹೇಳುತ್ತಾಳೆ ನಿತ್ಯ. ಆದರೆ ಇದು ಯಾವುದಕ್ಕೂ ಕರುಣ ಜಗ್ಗುವುದಿಲ್ಲ. ಒಂದು ಮಗುವಿನ ಜೀವ ಉಳಿಯುವುದಕ್ಕೆ ತಾನು ಏನು ಬೇಕಾದರೂ ಮಾಡುತ್ತಾನೆ ಎಂದು ಹೇಳುತ್ತಾನೆ ಕರುಣ. ನನಗೆ ಮಗುವಿನ ಜೀವ ಮುಖ್ಯ ಎಂದು ಹೇಳುತ್ತಾನೆ ಕರುಣ. ಅಲ್ಲಿಗೆ ಕರುಣ ಮತ್ತೆ ನಿಧಿ ಸದ್ಯದಲ್ಲೇ ಒಂದಾಗುತ್ತಾರೆ ಎನ್ನೋ ವೀಕ್ಷಕರ ಆಸೆ ನಿರಾಸೆ ಆಗಿದೆ. ಯಾವುದು ಆಗ್ಬಾರ್ದು ಎಂದು ಅಂದುಕೊಂಡಿದ್ದರೋ ಅದೇ ಆಗುತ್ತಿದೆ. ಈ ಮಗುವಿಗೆ ಕರುಣನೇ ಅಪ್ಪ ಆದರೆ ನಿಧಿ ಮತ್ತು ಕರುಣ ಒಂದಾಗಲು ಸಾಧ್ಯವಿಲ್ಲ ಎನ್ನುವುದು ವೀಕ್ಷಕರ ನೋವಾಗಿದೆ. ಈ ರೀತಿ ರೋಚಕ ತಿರುವುಗಳಿಂದ ಧಾರಾವಾಹಿ ಮೂಡು ಬರುತ್ತಿದೆ. ಮುಂದೇನಾಗುತ್ತದೆ ಅಂತ ಕಾದು ನೋಡಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಕರುಣ ಧಾರಾವಾಹಿ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.